ಹಾಯ್ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ತುಂಬ ಈಸಿಯಾಗಿ ಹಾಗೆ ಸಿಂಪಲ್ ಆಗಿರುವುದು ಇದು ರೆಸಿಪಿ. ನೋಡಿ, 1 ಲೋಟ ಹೆಸರುಬೇಳೆ ಮತ್ತು 1 ಲೋಟ ತೊಗರಿಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ. ಮತ್ತು ಒಂದೆರಡು ಬೀಟ್ರೋಟು, ಕ್ಯಾರೆಟು, ಹಾಗೆ ಆಲೂಗೆಡ್ಡೆ ಯಾವುದೇ ತರಕಾರಿ ಇದ್ದರೂ ಕೂಡ ನೀವು ಚಿಕ್ಕದಾಗಿ ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ. ಒಂದೆರಡು ಟೊಮೊಟೊನ ಹಾಕ್ತಾಯಿದ್ದೀನಿ ನಾನು. ನೋಡಿ, ಟೊಮೊಟೊ, ತರಕಾರಿ, ಬೇಳೆ ಎಲ್ಲ ಹಾಕಿದ್ದೀವಿ. ಈಗ ಲಾಸ್ಟಲ್ಲಿ ರಾತ್ರಿ ಉಳಿದಿತ್ತು ಒಂದು ಬೌಲನ್ನು ನೋಡಿ, ಇದನ್ನು ಕೂಡ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ. ಅನ್ನ ಡೈಲಿ ಚಿತ್ರಾನ್ನನೇ ಮಾಡಬೇಕು ಅಂತ ಏನಿಲ್ಲ ಅಲ್ವಾ? ಈ ರೀತಿ ಹೊಸ ಥರನೂ ಕೂಡ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಬಿಸಿಬೇಳೆ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಕುಕ್ಕರ್ಗೆ ನೀರು ಮತ್ತು ಉಪ್ಪು ಎಲ್ಲ ತರಕಾರಿ ಹಾಕಿಬಿಟ್ಟು 1-2-3 ವಿಷಲನ್ನು ಕುಕ್ಕರಲ್ಲಿ ಹೊಡೆಸಿ ಚೆನ್ನಾಗಿ ಎಲ್ಲ ಬೆಂದಿರುತ್ತೆ. ನೋಡಿ, 3 ವಿಸಲ್ ಆಯಿತು. ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನೀವೇ. ಬೇಳೆ, ತರಕಾರಿ, ಅನ್ನ ಕೂಡ ಇವಾಗ ಅಕ್ಕಿ ಹಾಕಿ ಬೇಯಿಸಿರೋ ಥರ ಇದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಮತ್ತು ಗರಂ ಮಸಾಲ, ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಬೆಂದಿದೆ ಅಲ್ಲ, ಅದಕ್ಕೆ ಕುಕ್ಕರ್ಗೆ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಈ ರೀತಿಯಾಗಿ ನೋಡಿ. ಮತ್ತು ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಬನ್ನಿ, ಈಗ ಒಂದು ಚಿಕ್ಕ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಿದ್ದೀನಿ ನೋಡಿ. ಕಡಲೆಬೇಳೆ, ಶೇಂಗಾ ಬೀಜ, ಸಾಸಿವೆ, ಈರುಳ್ಳಿ ಎಲ್ಲನೂ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಕೂಡ ಹಾಕಿ ಇದಕ್ಕೆ ಬೆಂದಿದೆ ಅಲ್ವಾ ತರಕಾರಿ ಎಲ್ಲ, ಬಿಸಿಬೇಳೆ ಬಾತಿಗೆ ಇದನ್ನು ಸೇರಿಸ್ಬೇಕು. ನೋಡಿ, ಚೆನ್ನಾಗಿ ಒಗ್ಗರಣೆ ಆಗಿದೆ. ಈಗ ಸೇರಿಸ್ತಾ ಇದ್ದೀನಿ ನೋಡಿ. ಒಗ್ಗರಣೆನ ಇದಕ್ಕೆ ಹಾಕಿಬಿಟ್ರೆ ಮುಗೀತು. ಬಿಸಿಬೇಳೆ ಬಾತ್ ತುಂಬ ಟೇಸ್ಟಾಗಿರುತ್ತೆ. ಈ ರೀತಿ ಕೂಡ ಟ್ರೈ ಮಾಡಿ ಫ್ರೆಂಡ್. ನೋಡಿ, ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಮಾಡಿ. ಚೆನ್ನಾಗಾಗಿದೆಯೋ ಇಲ್ವೋ ಅಂತ ತಿಳಿಸಿ. ನಮಗೂ ಕೂಡ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಒಂದ್ಸಲ ಮಾಡಿದ್ದೆ, ಹಾಗೆ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ನಾನು ಯಾವುದೇ ರೀತಿಯ ಬಿಸಿಬೇಳೆ ಬಾತ್ ಪೌಡರ್ ಕೂಡ ಯೂಸ್ ಮಾಡಿಲ್ಲ, ಮನೆಯದಲ್ಲೇ ಹಾಕಿದ್ದೀನಿ ನೋಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿ ಹೇಗಿದೆ ಅಂತ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್, ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್. ಹೇಗಿದೆ ಅಂತ ತಿಳಿಸಿ, ಹಾಗೆ ಒಂದು ಲೈಕ್ ಕೊಡೋದನ್ನು, ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್.